ಎಲ್ಲರಿಗೂ ನಮಸ್ಕಾರ. ಆರಂಭಿಕ ಸಂಖ್ಯೆ ಜ್ಞಾನ ಕಲಿಕಾ ಫಲ 11 ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸವನ್ನು ರಚಿಸುವರು. ಫಸ್ಟ್ ಒನ್ ನಾನು ಎಕ್ಸಾಂಪಲ್ ತಗೊಂಡಿರೋದು ಕಲಿಕಾ ಫಲವನ್ನು ಚಟುವಟಿಕೆಗಳ ಮೂಲಕ ಮಕ್ಕಳಿಂದ ಸಾಧಿಸೋದಕ್ಕೆ. ಫಸ್ಟ್ ಒನ್ ನಾನು ಚಿತ್ರ ಬರೆದಿದ್ದೀನಿ. ಆ ಚಿತ್ರದಲ್ಲಿ 2 ಹಾಕಿದ್ದೀನಿ, ಮಧ್ಯದಲ್ಲಿ ಒಂದು ಖಾಲಿ ಬಿಟ್ಟಿದ್ದೀನಿ, ನೆಕ್ಸ್ಟು 6 ಬರೆದಿದ್ದೀನಿ, ಮತ್ತೆ ಖಾಲಿ ಬಿಟ್ಟಿದ್ದೀನಿ, ಮತ್ತೆ 10 ಹಾಕಿದ್ದೀನಿ. ಮತ್ತೆ ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಯಾವ ಮಕ್ಕಳು ಕಂಡುಹಿಡಿತಾರೆ, ಯಾವ ಮಕ್ಕಳು ಆ್ಯಕ್ಟಿವಿಟೀಸ್ ಮೂಲಕ ಮಾಡ್ತಾರೆ ನೋಡೋಣ. ಯಾರು ಮಾಡ್ತೀರಾ ಈ ಚಟುವಟಿಕೆನ? ಬಸ್ ಇದೆ. ಮಾಡು. ಅದು ಹೆಂಗೆ ಗೊತ್ತಾಯ್ತು ನಿನಗೆ ಅಲ್ಲಿ 4 8ನೇ ಬರಿಬೇಕು ಅಂತ ಯಾರಾದರೂ ಹೇಳ್ಕೊಟ್ಟಿದ್ರಾ? ಅದೇ ಹೆಂಗೆ ಗೊತ್ತಾಯ್ತು ಅದೇ ಸಮಸಂಖ್ಯೆ ಅಂತ? ನಾನು ಫಸ್ಟ್ ಯಾವ್ದು ಬರೆದಿದ್ದೆ? 2 ಬರೆದಿದ್ದೆ, ಖಾಲಿ ಗ್ಯಾಪ್ ಬಿಟ್ಟಿದ್ದೆ. ನೆಕ್ಸ್ಟು 6 ಬರೆದಿದ್ದೆ, ಗ್ಯಾಪ್ ಬಿಟ್ಟಿದ್ದೆ, 10 ಬರೆದಿದ್ದೆ. ನೆಕ್ಸ್ಟು ಕೊಡಿಲಿ, ಚಾಕ್ ಪೀಸ್ ಕೊಡಿಲಿ. ಇಲ್ಲಿ ಹಿಂಗೆ ಬರೆಯೋದಾದರೆ ಮತ್ತೆ ನಾನು ಹಿಂಗೆ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ 12 ಹಾಕ್ತೀನಿ. ಅರ್ಥ ಆಯ್ತಾ? ಯಾವ್ದು ಬರೀತೀಯಾ? 14 ಹಾಕ್ತೀನಿ. ಯಾವ್ದು ಬರೀತೀಯಾ? ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಎಲ್ಲ. ಕರೆಕ್ಟು. ಇಲ್ಲಿ ನಾನು ಸಮಸಂಖ್ಯೆಗಳನ್ನ ಮಾತ್ರ ಬರೀತಾ ಹೋಗಿದ್ದೀನಿ. ಸಮಸಂಖ್ಯೆಗಳನ್ನ ಚಿತ್ರದಲ್ಲಿ ತುಂಬಿಸ್ತಾ ಹೋಗಿದ್ದೀನಿ. ಒಂದು ಗ್ಯಾಪ್ ಬಿಡ್ತಾ ಹೋಗಿದ್ದೆ. ಅದನ್ನ ಇವಳು ಕಂಡಿಡಿದ್ಬಿಟ್ಟು ಕರೆಕ್ಟಾಗಿ ಹೇಳಿದಾಳೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಆರಂಭಿಕ ಸಂಖ್ಯೆ ಜ್ಞಾನ ಕಲಿಕಾ ಫಲ 11 ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸ ರಚಿಸುವರು. ಇಲ್ಲಿ ನಾನು ಆಕಾರ ಬರ್ತಿದ್ದೀನಿ, ಒಂದು ಗ್ರಾಸ್ ಆಫರ್ ಥರ. ಬಟ್ ಅದ್ರ ಒಳಗಡೆ ನಾನು ನಂಬರ್ನ ಬ್ಲಾಂಕ್ ಬಿಡ್ತಾ ಹೋಗಿದ್ದೀನಿ. ಫಸ್ಟ್ 2 ಬಿಟ್ಟಿದ್ದೀನಿ, ನೆಕ್ಸ್ಟ್ ಗ್ಯಾಪ್ ಬಿಟ್ಟಿದ್ದೀನಿ, 6 ಬರೆದಿದ್ದೀನಿ, ಗ್ಯಾಪ್ ಬಿಟ್ಟಿದ್ದೀನಿ, 10 ಬರೆದಿದ್ದೀನಿ, ನೆಕ್ಸ್ಟ್ ಗ್ಯಾಪ್ ಬಿಟ್ಟಿದ್ದೀನಿ. ನೋಡೋಣ ನಮ್ಮ ಮಕ್ಕಳು ಇದ್ರ ಒಳಗಡೆ ಯಾವ ಸ್ಟ್ರಾಟಜಿ ಇದೆ ಅಂತ ಕಂಡುಹಿಡಿದು ಫಿಲ್ ಮಾಡ್ತಾರ ಅಂತ. ಯಾರು ಮಾಡ್ತೀರಾ ಈ ಆಕ್ಟಿವಿಟೀಸ್ನ? ಫಸ್ಟ್ ಒನ್ ತುಂಬ ಜನ ಕೈ ಎತ್ತಿದ್ದಾರೆ. ಸನ್ನಿಧಿ ಬಾ. ಓಕೆ, ಅದು ನಿನಗೇನು ಅನ್ನೋದು ಗೊತ್ತಾಗಿದೆಯಾ? ಆನ್ಸರ್ ಬರೀ ನೋಡೋಣ. 12. ಒಂದು ನಿಮಿಷ. ಈಗ ನಾನು ಹಿಂಗೆ ಕಂಟಿನ್ಯೂ ಮಾಡುತ್ತೇನೆ. ಯಾವ್ದು ಬರುತ್ತೆ ಅಲ್ಲಿ? ವೆರಿ ಗುಡ್. ಯಾಕೆ ನೀನು ಅದೇ ಸಂಖ್ಯೆಗಳನ್ನ ಬರಿತಾ ಹೋಗಿದ್ಯಾ? ಹೇಗೆ ಗೊತ್ತಾಯ್ತು ಅದನ್ನೇ ಬರಿಬೇಕು ಅಂತ? ಫಸ್ಟ್ 2 ಬರೆದಿದ್ದೆ. ವೆರಿ ಗುಡ್. ಸಮಸಂಖ್ಯೆಗಳಂದ್ರೇನು ಹಾಗಿದ್ರೆ? ಯಾರು ಹೇಳ್ತೀರಾ ಸಮಸಂಖ್ಯೆಗಳಂದ್ರೇನು? ಯಾರು ಹೇಳ್ತೀರಾ? ಏನು ಸಮಸಂಖ್ಯೆ ಅಂದ್ರೆ? ಈಗ ನಾನು ನಿನಗೆ 6 ಲಾಲಿಪಾಪ್ನ ಕೊಡ್ತೀನಿ, ಇಬ್ರಿಗೆ ಸಮನಾಗಿ ಹಂಚ್ಕೊಳ್ಳಿ ಅಂತ. ಅವಾಗ ಎಷ್ಟೆಷ್ಟು ಮಾಡ್ತೀಯಾ? 3. ನಾನು ನಿನಗೆ 5 ಕೊಟ್ರೆ ಭಾಗ ಮಾಡಕ್ ಬರಲ್ಲ. ಆ ಸಂಖ್ಯೆ ಏನಂತ ಕರಿತೀವಿ? ವೆರಿ ಗುಡ್. 2ರಿಂದ ಭಾಗವಾಗುವಂತಹ ಸಂಖ್ಯೆಗಳನ್ನ ಸಮಸಂಖ್ಯೆ ಅಂತ ಕರೆದ್ರೆ, 2ರಿಂದ ಭಾಗವಾಗದ ಸಂಖ್ಯೆಗಳನ್ನ ಏನಂತ ಕರಿಬಹುದು? ಬೆಸ ಸಂಖ್ಯೆಗಳು ಅಂತ ಕರಿಬಹುದು. ಕ್ಲಾಪ್ಸ್ ಹಾಕಿ ಅವನ್ಗೆ. ನೆಕ್ಸ್ಟ್ 2ನೇದು ಒಂದು ಲೆಕ್ಕ ಕೊಟ್ಟಿದ್ದೀನಿ. ಯಾರು ಬಿಡಿಸ್ತೀರಾ ಬಂದು? ಹುಡುಗರಿಗೆ ಆಮೇಲೆ ಒಂದು ಕೊಡ್ತೀನಿ, ಬಾ ಬೇಗ. ಅಲ್ಲಿ ನೋಡು, 4, 9, 16. ಆಮೇಲೆ ಬ್ಲಾಂಕ್ ಬಿಟ್ಟಿದ್ದೀವಿ, ಅಲ್ಲಿಗೆ ನೀನು ತುಂಬಿಸ್ಬೇಕು. ನೆಕ್ಸ್ಟ್ 36, 49. ಅಲ್ಲ, ಒಂದು ನಿಮಿಷ. ಅಲ್ಲಿ 16 ಪಕ್ಕ ಖಾಲಿ ಜಾಗ ಇದೆ, ಅದಕ್ಕೆ ಯಾವ ತುಂಬಿಸ್ತೀಯಾ? ಹಾಂ,
ಹಂಗೆ ಬರಿಬಾರ್ದು. ಫಸ್ಟು ಕೆಳಗಡೆ 3 ಬರ್ಕೊಂಡು ಮೇಲ್ಗಡೆ ಬರಿಬೇಕು. ಹಾಂ ಹಾಂ ಈಗ ನೆಕ್ಸ್ಟ್ ಬರೆಯೋದಾದ್ರೆ ಯಾವ್ದು ಬರೀತೀಯಾ? ಕಂಟಿನ್ಯೂ ಮಾಡು ನೋಡೋಣ. 49 ಆದ್ಮೇಲೆ ಯಾವ್ದು ಬರಬೇಕು? ವೆರಿ ಗುಡ್. 64 ಆದ್ಮೇಲೆ? ವೆರಿ ಗುಡ್. 81 ಆದ್ಮೇಲೆ? ವೆರಿ ಗುಡ್. ಹಂಗಿದ್ರೆ 64ರ ವರ್ಗ ಸಂಖ್ಯೆ ಯಾವ್ದದು? ಹಾಂ ವೆರಿ ಗುಡ್. ಕ್ಲಾಪ್ಸ್ ಹಾಕಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಇರೋದು ಗುಂಪಿಗೆ ಸೇರದ ಆಕೃತಿ. ಯಾರು ಸಾಲ್ವ್ ಮಾಡ್ತೀರಾ? ಯಾರು ಬರ್ತೀರಾ? ಫಸ್ಟ್ ಕೈ ಎತ್ತಿರೋದು ಹರ್ಷ. ಹರ್ಷ ಬಾ. ನೋಡು, ಯಾವುದು ಗುಂಪಿಗೆ ಸೇರೋದಿಲ್ಲ. 3 ಒಂದೇ ಗುಂಪು, 1 ಮಾತ್ರ ಬೇರೆ ಗುಂಪಿಗೆ ಸೇರುತ್ತೆ. ಸಿಲಿಂಡರ್. ಒಂದ್ ನಿಮಿಷ. ಮೊದಲನೇದು ಆಕೃತಿಯ ಹೆಸರೇನು? ವೃತ್ತ, ಆಯತ, ತ್ರಿಭುಜ, ಸಿಲಿಂಡರ್. ವೆರಿ ಗುಡ್. ವೆರಿ ಗುಡ್. ಒಂದ್ ನಿಮಿಷ ತಡಿ. ಸಮತಲಾಕೃತಿ ಅಂದ್ರೇನು? ವೆರಿ ಗುಡ್. ಅಥವಾ ಮೇಲ್ಮೈ ಇರುತ್ತೆ. ವೆರಿ ಗುಡ್ ಕಣ. ವೆರಿ ಗುಡ್. ಅಲ್ಲಿ ಕೆಳಗಡೆ ಇದು ರೈಟ್ ಹಾಕು. ಸಿಲಿಂಡರ್ ಕೆಳಗಡೆ, ಅದು ಗುಂಪಿಗೆ ಸೇರಲ್ಲ. ಹರ್ಷನಿಗೊಂದು ಕ್ಲಾಪ್ಸ್ ಹಾಕಿ. ಎಲ್ರು ಈಗ ಇಲ್ಲಿ ನೋಡಿ, ನಾನು ಗಣಿತದಲ್ಲಿರುವಂತಹ ಆಕೃತಿಗಳನ್ನ ಬಳಸ್ಕೊಂಡು ಒಂದು ಚಿತ್ರ ಮಾಡಿದ್ದೀನಿ. ಈ ಚಿತ್ರದ ಬರೀ ಈ ಚಿತ್ರನ ನೋಡಿ ನಿಮಗೆ ಕರೆಕ್ಟ್ ಆಗಿ ಇದೇ ಇರಬಹುದಾ ಅಂತ ಯಾವ ಚಿತ್ರ ಅನಿಸುತ್ತೆ? ಎಲ್ರಿಗೂ ರೋಬೋಟ್ ತರ ಅನಿಸ್ತಿದ್ಯಾ? ವೆರಿ ಗುಡ್. ರೋಬೋಟ್. ಈ ರೋಬೋಟ್ ಒಳಗಡೆ ನಾನು ಯಾವುದೇ ತರ ಬೇರೆ ಬೇರೆ ಆಕೃತಿಗಳನ್ನ ಬಿಡಿಸಿಲ್ಲ. ಗಣಿತದೊಳಗಡೆ ಬರುವಂತಹ ಆಕೃತಿಗಳನ್ನ ಬಿಡಿಸಿದ್ದೀನಿ. ನಿಮಗೆ ಆಕೃತಿಗಳ ಪರಿಚಯ ಇದೆ, ಬಟ್ ನನಗೆ ಗೊತ್ತಿಲ್ಲ ನಿಮಗೆ ಇದರಲ್ಲಿ ಯಾವ ಆಕೃತಿಗಳು ಗೊತ್ತಿದೆ, ಯಾವ ಆಕೃತಿಗಳು ಗೊತ್ತಿಲ್ಲ ಅಂತ. ಯಾರಾದ್ರೂ ಬಂದು ಹೇಳ್ತೀರಾ ಈ ರೋಬೋಟ್ ಒಳಗಡೆ ಯಾವ್ಯಾವ ಆಕೃತಿಗಳು ಸೇರಿದೆ ಅಂತ? ಬಾ ಹೇಳು. ಮೊದಲನೇದು ತಲೆ ಕೊಟ್ಟಿದ್ದೀನಿ. ತಲೆ ಯಾವ ಆಕೃತಿ ಇದೆ? ತಲೆ ಮೇಲಿದೆಯಲ್ಲ. ವೆರಿ ಗುಡ್. ತ್ರಿಭುಜ. ನೆಕ್ಸ್ಟ್ ಮತ್ತೊಂದು ಆಯತ ಎಲ್ಲಿದೆ? ಚೌಕ, ಆಯತ, ಚೌಕ. ತೇಜಸ್ವಿನಿ ಹೇಳಿರೋ ಉತ್ತರ ಸರಿ ಇದೆಯಾ? ಏನಾದ್ರೂ ತಪ್ಪು ಮಾಡಿದಳ? ಇಲ್ಲ. ಈಗ ನಾನು ಗಣಿತದಲ್ಲಿ ಬರುವ ಆಕೃತಿಗಳನ್ನ ಉಪಯೋಗಿಸ್ಕೊಂಡು ಒಂದು ರೋಬೋಟ್ ಮಾಡಿದ್ದೀನಿ, ಯಂತ್ರಮಾನವನ್ನ ಮಾಡಿದ್ದೀನಿ. ಈಗ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನೀವು ಗಣಿತದ ಆಕೃತಿಗಳನ್ನ ಉಪಯೋಗಿಸ್ಕೊಂಡು ಏನಾದ್ರೂ ಚಿತ್ರ ಮಾಡಿ, ನಾನು ಬರ್ತೀನಿ ಚೆಕ್ ಮಾಡ್ಲಿಕ್ಕೆ. ಯಾವ್ದಾದ್ರೂ ಆಗಿರ್ಬೋದು. ಗಣಿತದ ಆಕೃತಿಗಳು ಇರಬೇಕು. ತ್ರಿಭುಜ ಅಂತ ಹೇಳಿದ್ರಿ, ವೃತ್ತ ಅಂತ ಹೇಳಿದ್ರಿ, ಆಯತ ಅಂತ ಹೇಳಿದ್ರಿ, ಚೌಕ ಅಂತ ಹೇಳಿದ್ರಿ. ಯಾವ್ದು ಬೇಕಾದ್ರೂ ಬಳಸ್ಕೊಂಡು ಈಗ ಮಾಡ್ತೀರಾ? ಮಾಡ್ಬೋದು. ಘನ ಚೌಕಗಳನ್ನ ಉಪಯೋಗಿಸ್ಕೊಂಡು ಆಕೃತಿ ಮಾಡಬೇಕು. ಬರ್ತೀನಿ ಆಮೇಲೆ. ಅದರಲ್ಲಿ ಗಣಿತದ ಆಕೃತಿಗಳಿರ್ಬೇಕು. ಬಿಡ್ಸಾಯ್ತಾ? ಯಾರ್ದು ಬಿಡ್ಸಾಗಿದೆ? ಕೈ ಎತ್ತೆ. ಬಾ ಇಲ್ಲಿ ಶ್ವೇತಾ.
ಇದ್ರಲ್ಲಿ ಗಣಿತದ ಆಕೃತಿಗಳು ಏನ್ ಬಂತು? ಏನಿದು ಇದ್ರ ಹೆಸರು? ನೀವು ಬಿಡಿಸಿರೋ ಚಿತ್ರದ ಹೆಸರು? ಮನೆ. ಬರೀ ಮನೆ ಅಂತ ಬರೀ. ವೆರಿ ಗುಡ್. ಇದ್ರಲ್ಲಿ ಏನಿದೆ ಗಣಿತದ ಆಕೃತಿಗಳು? ವೆರಿ ಗುಡ್. ಇದ್ರಲ್ಲಿ ಎಷ್ಟಿದೆ ಚೌಕ? 1 2 3 4 5 6 7 8 9 10 11 12. ವೆರಿ ಗುಡ್. ಕ್ಲಾಪ್ಸ್ ಹಾಕಿ. ನೋಡಿ, ಅವಳು ಬಿಡಿಸಿರೋದ್ರಲ್ಲಿ ಬರೀ ಗಣಿತದ ಆಕೃತಿಗಳೇ ಇದೆ. ತ್ರಿಭುಜ ಇದೆ, ಆಯತ ಇದೆ, ಚೌಕಗಳಿದಾವೆ, ವೃತ್ತನೂ ಸಹ ಇದೆ. ಈ ತರ ಮತ್ಯಾರು ಬರ್ತೀರಾ? ಬೇಗ ಬನ್ನಿ ಬನ್ನಿ. ಕಾವ್ಯ ಬಾ, ಬಂದಿಲ್ವಲ್ಲ. ಮಾತಾಡ್ಬೇಡಿ, ಬಿಡಿಸಿ ಅಲ್ಲಿ. ವಾವ್ ಅಂತಿದ್ಯಾ? ಈಗ ನಾನು ನಿಮ್ಮ ಪ್ಲೇಸಿಗೆ ಬರ್ತೀನಿ. ಯಾರ್ಯಾರು ಏನೇನು ಬಿಡಿಸಿದ್ದೀರಾ ಅಂತ ಹೇಳ್ಬೇಕಾಯ್ತಾ? ವೆರಿ ಗುಡ್. ಆ ಚಿತ್ರದ ಹೆಸರೇನು? ಯಾವ ರೋಬೋಟ್ ಅದು? ನೋಡಕ್ ಹೆಂಗ್ ಕಾಣಿಸ್ತಿದೆ ಮಕ್ಳೇ ಅದು? ನೋಡೋಣ. ಆಯ್ತು, ಏನೇನು ಯೂಸ್ ಮಾಡಿದ್ಯಾ? ವೆರಿ ಗುಡ್. ಆಯತ. ವೆರಿ ಗುಡ್. ಚೌಕ. ನೆಕ್ಸ್ಟ್, ಕಾಲಿಗೆಲ್ಲ ಒಂದೊಂದು ಆಕೃತಿ ಇದೆಯಲ್ಲ, ಶೇಪ್ ಇದೆಯಲ್ಲ. ಆಯತ, ವೃತ್ತ, ಆಯತ, ಆಯತ, ವೃತ್ತ. ವೆರಿ ಗುಡ್. ವೆರಿ ಗುಡ್. ಈಗ ನೋಡಿ, ವಿಭಿನ್ನ ಆಕಾರಗಳು ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸ ರಚಿಸುವರು. ನಾವು ಏನು ಇಲ್ಲಿ ಸಂಖ್ಯೆದು ಪಜಲ್ಸ್ ಕೊಟ್ಟಿದ್ವಿ. ನೆಕ್ಸ್ಟ್, ಗಣಿತದ ಆಕೃತಿಗಳಿಂದ ನಾನೊಂದು ಆಕೃತಿ ಮಾಡಿ ತೋರಿಸಿದ್ದೆ. ಮಕ್ಕಳು ಸಹ ಅವರ ಕ್ರಿಯೇಟಿವಿಟಿಗೆ ತಕ್ಕಂತೆ ಒಂದೊಂದು ಆಕ್ಟಿವಿಟೀಸ್ನ ಮಾಡ್ತಾ ಹೋಗಿದ್ದಾರೆ. ಇದರಿಂದ ನಾವು ಮಕ್ಕಳಲ್ಲಿ ಕಲಿಕಾ ಫಲಗಳನ್ನ ಸಾಧಿಸಬಹುದು, ಅಚೀವ್ ಮಾಡ್ತಾ ಹೋಗಬಹುದು. ಎಲ್ಲ ಮಕ್ಕಳು ಸಹ ಒಂದಲ್ಲ ಒಂದು ಚಿತ್ರನ ಬಿಡಿಸಿದರೆ ಗಣಿತದ ಆಕೃತಿಗಳನ್ನ ಬಳಸ್ಕೊಂಡು. ನೋಡ್ತಾ ಹೋಗೋಣ. ಹರ್ಷ, ಬೇಗ ಬೇಗ ಹೇಳು ಒಂದೊಂದು ಆಕೃತಿ. ಈ ಚಿತ್ರದ ಹೆಸರು? ಚಿತ್ರದ ಹೆಸರು ಗೊಂಬೆ. ಗೊಂಬೆ. ವೃತ್ತ. ವೃತ್ತ. ಆಯತ. ಆಯತ. ಇಲ್ಲಿ ಮಧ್ಯದಲ್ಲಿ ಒಂದಿದೆಯಲ್ಲ, ಇದನ್ನೇನ್ ಅನ್ಬೋದು? ರೇಖೆ. ವೆರಿ ಗುಡ್. ರೇಖೆ, ಸರಳ ರೇಖೆ. ಇದು ವೃತ್ತ. ಇದು ವೃತ್ತ. ಇದು ವೃತ್ತ. ಇದು ತ್ರಿಭುಜ. ಇದು ತ್ರಿಭುಜ. ಇದು ತ್ರಿಭುಜ. ಇದು ಆಯತ. ಇದು ತ್ರಿಭುಜ. ಇದು ವೃತ್ತ. ಆಯತ. ಇದು ಆಯತ. ಆಯತ. ವೆರಿ ಗುಡ್. ಹರ್ಷನಿಗೊಂದು ಕ್ಲಾಪ್ಸ್ ಹಾಕಿ. ಹಿಂಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲರೂ ಒಂದೊಂದು ಚಿತ್ರನ ಬಿಡಿಸಿದರೆ ಗಣಿತದ ಆಕೃತಿಗಳನ್ನ ಬಳಸ್ಕೊಂಡು. ನಾನು ನಿಮಗೆ ಹಿಂಗೆ ತೋರಿಸ್ತಾ ಹೋಗ್ತೀನಿ. ಮನೆ ಬಿಡಿಸಿದ್ರೆ ಎಲ್ಲ ಮನೆಯೇ ಬಿಡಿಸೋದು. ಇದೆ. ಇದು ಆಗಿದೆ.
11N ಸಂಬಂಧಪಟ್ಟ ಚಟುವಟಿಕೆ ಇನ್ನೊಂದಿದೆ. ನಾನಿಲ್ಲಿ 1, 3, 6 ಆ ಸಂಖ್ಯೆಯ ಜೊತೆ ಒಂದು ಆಕಾರನೂ ಇದೆ, ಅದನ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟ್ 15 ಬರೆದಿದ್ದೀನಿ, 21 ಬರೆದಿದ್ದೀನಿ. ಈ ಚಿತ್ರನ ಗಮನವಿಟ್ಟು ನೋಡಿದಾಗ ನಿಮಗೆ ಆನ್ಸರ್ ಉಳಿಯುತ್ತೆ. ಕ್ವಶನ್ ಮಾರ್ಕ್ ಹಾಕಿರೋ ಜಾಗದಲ್ಲಿ ಯಾವ ನಂಬರ್ಸ್ ಬರುತ್ತೆ, ಯಾವ ಥರ ಚುಕ್ಕಿ ಇಡ್ತೀರಾ, ಯಾರು ಮಾಡ್ತೀರಿ? ಎಲ್ರಿಗೂ ಆನ್ಸರ್ ಗೊತ್ತಾಯ್ತಾ? ವೆರಿ ಗುಡ್. ಬಾ ಮೇಘನ. ಫಸ್ಟ್ ಚುಕ್ಕಿ ಆ ಲೈನ್ನ ಮಾಡು, ಕಂಪ್ಲೀಟ್ ಮಾಡು. ಹಾಂ, ಯಾಕೆ ನೀನು ಕೆಳಗಡೆ 4ನೇ ಇಟ್ಟೆ? 4ನೇ ಇಟ್ಕೊಂಡಿಯಲ್ಲ ಕೆಳಗಡೆ. ಇವು ಇಲ್ಲಿ 1 ಚುಕ್ಕಿ ಇಟ್ಟಿದ್ದಾರೆ, ಮತ್ತೆ ಇಲ್ಲಿ 2 ಚುಕ್ಕಿ ಇಟ್ಟಿದ್ದಾರೆ, ಇಲ್ಲಿ 3 ಚುಕ್ಕಿ ಇಟ್ಟಿದ್ದಾರೆ, ಅದಕ್ಕೆ ಇಲ್ಲಿ 4 ಚುಕ್ಕಿ. 4 ಚುಕ್ಕಿ ತಗೊಂಡೆ. ಈಗ ಕೌಂಟ್ ಮಾಡಿ ಎಷ್ಟು ಬರುತ್ತೆ? 1 2 3 4 5 6 7 8 9 10. ಸರಿ ಇದೆಯಾ? ಈಗ ಆ 1 ಮತ್ತೆ 3 ನಡುವೆ ಎಷ್ಟು ವ್ಯತ್ಯಾಸ ಇದೆ ಬರೀ? +2 ವ್ಯತ್ಯಾಸ ಇದೆ. ವೆರಿ ಗುಡ್. ಅವಳು ಮಾಡ್ತಿರೋದನ್ನ ಅಬ್ಸರ್ವ್ ಮಾಡಬೇಕು. ಇದರಿಂದ ಇದಕ್ಕೆ 3 ವ್ಯತ್ಯಾಸ ಇದೆ, ಇದರಿಂದ ಇದಕ್ಕೆ 4 ವ್ಯತ್ಯಾಸ ಇದೆ, ಇದರಿಂದ ಇದಕ್ಕೆ 5, ಇದರಿಂದ ಇದಕ್ಕೆ 6. ಈಗ ನೆಕ್ಸ್ಟ್ ಅನ್ನು ಬರೆಯಕ್ಕೆ ಹೇಳ್ತೀನಿ, ಬರೀತೀಯಾ? ಎಷ್ಟು ವ್ಯತ್ಯಾಸ ಬರ್ಬೋದು ಹಾಗಿದ್ರೆ ನೆಕ್ಸ್ಟ್ ಬರೋ ನಂಬರ್ಗೆ? 7 ವ್ಯತ್ಯಾಸ. ವೆರಿ ಗುಡ್. ಹಾಗಿದ್ರೆ ನಿನಗೆ ಗೊತ್ತಾಗಿದೆ. ಬಿಡಿಸು ನೋಡೋಣ, ಹಾಕು. ನೆಕ್ಸ್ಟ್ ಬರೋದು 7 ವ್ಯತ್ಯಾಸ ಆಗುತ್ತಾ ಮಕ್ಕಳೇ? ಇದನ್ನು ಬರ್ಕೊಳ್ಳಿ ನೋಟ್ಸಲ್ಲಿ. ಕೌಂಟ್ ಮಾಡು. 1 2 3 4 5 6 7 8 9 10 11 12 13 14 15 ವೆರಿ ಗುಡ್. ಕೆಳಗಡೆ ಬರೀ 28. ನೆಕ್ಸ್ಟ್ ಬರೋದಾದ್ರೆ ಯಾವ್ದು ಸಂಖ್ಯೆ ಬರುತ್ತೆ? ಈಗ 21ಕ್ಕೂ 28ಕ್ಕೂ +7 ಡಿಫ್ರೆನ್ಸ್ ಇದೆ. ನೆಕ್ಸ್ಟು ಮತ್ತೆ ತ್ರಿಕೋನ. ವೆರಿ ಗುಡ್. ಎಷ್ಟು ಡಿಫ್ರೆನ್ಸ್ ಬರುತ್ತೆ? 8. ವೆರಿ ಗುಡ್. ಕ್ಲಾಪ್ಸ್ ಹಾಕಿ. ಆ ಚುಕ್ಕಿ ಇಟ್ಟು ಯಾವ ಆಕಾರ ಕಾಣಿಸ್ತಾ ಇದೆ? ಚುಕ್ಕಿ ಇಟ್ಟಿರೋದ್ರಿಂದ ಯಾವ ಆಕಾರ ಕಾಣಿಸ್ತಾ ಇದೆ? ತ್ರಿಭುಜ, ತ್ರಿಕೋನ ಆಕಾರ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಂಖ್ಯೆಗಳನ್ನ ಏನಂತ ಕರಿತಿದೀವಿ? ತ್ರಿಕೋನೀಯ ಸಂಖ್ಯೆಗಳು.